ಒಳ್ಳೆ ಕೆಲಸ ಮಾಡೋರಿಗೆಲ್ಲ ಒಳ್ಳೇದಾಗಿದ್ದಿದ್ರೆ ಇವತ್ತು ಅಪ್ಪು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇರಲಿಲ್ಲ. ಹಿಂಗ್ ಮಾಡ್ಬಿಟ್ರೆ ಹೆಂಗ್ ನೀನು ನಿಧಾನ ಕುಡಿಬೇಕು ನೋಡ್ರಿ. ಹಿಂಗ್ ಹೊಡೆದು ಆಯ್ತಾ? ನೋಡ್ರಿ, ನಮ್ಮ ಆಶ್ರಮಕ್ಕೆ ಒಬ್ರು ಕ್ಯಾಮ್ರಾಮ್ಯಾನ್ ಇಲ್ಲ, ಒಬ್ರು ಅಡುಗೆ ಕೆಲಸ ಮಾಡೋರಿಲ್ಲ, ಒಬ್ರು ಕಸ ಗುಡ್ಸೋರಿಲ್ಲ. ಪ್ರತಿಯೊಂದು ಕೆಲಸನೂ ನಾವೇ ಮಾಡಬೇಕು. ಸೊ ಆದ್ರಿಂದ ವಿಡಿಯೋ ಹೆಂಗಂದ್ರೆ ಹಂಗೆ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ನನಗೆ ಸಪೋರ್ಟ್ ಮಾಡಿರಿ, ನನ್ನ ಬೆಳೆಸ್ರಿ ಅಂತ ನಾನು ಹೇಳಲ್ಲ. ನಿಮ್ಮಿಂದ ಸಾಧ್ಯ ಆದರೆ ಇನ್ನೂ ಒಂದು 10 kg ಚಿಕನ್ ತಗೊಂಬಂದು ಕೊಟ್ಟರೆ ಇಲ್ಲಿರುವಂತಹ ಎಲ್ಲ ತಂದೆ ತಾಯಿದಿರೂ ಈ ರೀತಿ ಅನೇಕ ರೀತಿಯ ಬಗೆಯ ಊಟನ ಮಾಡಿಕೊಡ್ಬೋದು. ಸೊ ಇಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಬಾಳಿ ಬದುಕಿರೋರೆ. ಇವತ್ತೇನು ಮಾಡ್ತೀರಾ? ಟೈಮು ನಮಗೂ ನಾಳೆ ವಯಸ್ಸಾಗುತ್ತೆ, ನಮಗೂ ಇದೇ ಪರಿಸ್ಥಿತಿ ಬರುತ್ತೆ. ಇರಬೇಕಾದ್ರೇ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹಾಯನ ಮಾಡಬೇಕು. ನಾನು ಕೂಡ ಅದನ್ನು ಮಾಡ್ತಾಯಿದ್ದೀನಿ. ಮುಂದೆ ನನಗೆ ವಯಸ್ಸಾದ ಮೇಲೆ ಯಾರು ನಾನು ಸಹಾಯ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಮಾಡ್ತಾರೆ ಅಂದ್ಕೊಂಡು ನಾನು ಮಾಡ್ತಾಯಿಲ್ಲ. ನನಗೇನು ಇದ್ರಲ್ಲಿ ಖುಷಿ. ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದ್ರಲ್ಲಿ ಅರ್ಥ ಇದ್ದರೆ ದಯವಿಟ್ಟು ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ. ಒಳ್ಳೆ ಕೆಲಸ ಮಾಡೋರಿಗೆಲ್ಲ ಒಳ್ಳೇದಾಗಿದ್ದಿದ್ರೆ ಇವತ್ತು ಅಪ್ಪು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇರಲಿಲ್ಲ. ಯಾಕೆ ಈ ಮಾತು ಹೇಳ್ದಪ್ಪ ಅಂತಂದರೆ, ನಾವು ಬದುಕಿರೋಷ್ಟು ದಿವಸ ನಮಗೋಸ್ಕರ ನಾವು ಬದುಕಬೇಕು. ಸೊ ಅದೇ ರೀತಿ ನಮ್ಮ ಅಪ್ಪು ಸರು ಕೂಡ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾಡಿದ್ರು. ಉದಾಹರಣೆಗೆ ಯೋಚನೆ ಮಾಡಿ, ಅವ್ರು ಯಾವ ಥರನೂ ಇರ್ಬೋದಾಗಿತ್ತು, ಹೆಂಗೆಂಗೋ ಇರ್ಬೋದಾಗಿತ್ತು. ರೋಡ್ ಸೈಡಲ್ಲಿ ಒಂದು ಚಿಕ್ಕ ಅಂಗಡಿ ಕೂಡ ಇದ್ರೂ ಕೂಡ ಅಲ್ಲಿ ಹೋಗಿ ಒಂದು ಪಾನಿಪುರಿ ತಿನ್ಕೊಬರುವಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಏನಕ್ಕಂದರೆ ಅವ್ರಿಗೋಸ್ಕರ ಬದುಕಿದ್ರು. ಒಳ್ಳೆ ಕೆಲಸ ಮಾಡ್ತೀರಿ, ನಮ್ಗೆ ಒಳ್ಳೇದಾಗುತ್ತೆ ಇದೆಲ್ಲ ಇಲ್ಲ, ನಮ್ಮ ಖುಷಿಗೋಸ್ಕರ ಇದು ನಾವು ಬದುಕ್ತಿರೋದು. ನನಗೆ ಇವಾಗ ಸೇವೆ ಮಾಡಬೇಕು ಅನಿಸ್ತಿದೆ, ನಾನು ಮಾಡ್ತಾಯಿದ್ದೀನಿ. ನಾಳೆ ನನ್ನ ಟೈಮ್ ಖರಾಬ್ ಆದರೆ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರಬೇಕು. ಇದೇ ಸತ್ಯ. ಇಲ್ಲಿ ವಿಡಿಯೋ ಆಗ್ತೈತೆ, ವ್ಯೂಸ್ ಬರಲಿ, ಲೈಕ್ ಬರಲಿ ಅಂತ ಹೇಳ್ತಿಲ್ಲ ನಾನು, ರಿಯಾಲಿಟಿ. ಮತ್ತು ಇನ್ನೊಂದು ನಮ್ಮ ಜನಗಳು ಅರ್ಥ ಮಾಡ್ಕೊಬೇಕು. ಈಗೆಲ್ಲ ಏನು ಅನ್ಕೊಂಬಿಟ್ಟಿದ್ದಾರೆ ಅಂದರೆ, ಬರೀ ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ, ಕುಟುಂಬ, ಸಂಸಾರ, ಮನೆ, ಅಕ್ಕ ತಂಗಿ, ಅಣ್ಣ ತಮ್ಮ, ನನ್ನ ಜೀವನನೇ ಇಷ್ಟು ಅಂದ್ಬಿಟ್ಟು ಸ್ವಿಗ್ಗಿ, ಝೊಮ್ಯಾಟೊ, ಗಾರೆ ಕೆಲಸ, ಕೂಲಿ ಕೆಲಸ, ಆಟೋ ಓಡಿಸ್ಕೊಂಡು, ಕ್ಯಾಬ್ ಓಡಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಕರಡಲ್ವಾ? ಮನೆಯನ್ನೆಲ್ಲ ಬಿಟ್ಟು ಅವ್ರಿಗೇನಾದ್ರು ಕೈಯೋ ಕಾಲೋ ಲ್ಯಾಬ್ಸ್ ಆದರೆ, ಗಾಡಿ ಓಡಿಸ್ಬೇಕಾದ್ರೆ ಅದೇ ಹೆಂಡತಿ ಮಕ್ಕಳು, ಅದೇ ಅಪ್ಪ ಅಮ್ಮ, ಅದೇ ಫ್ಯಾಮಿಲಿ, ಅದೇ ಫ್ರೆಂಡ್ಸು 1 ತಿಂಗಳು 2 ತಿಂಗಳು ಬಿಡ್ತಾರೆ. ಆಮೇಲೆ ಈ ನನ್ನ ಮಗ ಬೇಗ ಸಾಯ್ಬಾರ್ದ ಅಂತಾರೆ. ಸೊ ಇದಕ್ಕೆ ಹೇಳಿತು, ನಾವು ನಮಗೋಸ್ಕರ ಬದುಕಬೇಕು. ಹಂಗನ್ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತಿಲ್ಲ, ಹಂಗನ್ಬಿಟ್ಟು ಸಂಬಂಧಿಕರನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತಿಲ್ಲ. ನಮಗೋಸ್ಕರ ನಾವು ಟೈಮ್ ಕೊಡ್ಕೋಬೇಕು. ಅವ್ರಿಗೆಲ್ಲ ಅಷ್ಟೆಲ್ಲ ಮಾಡ್ತೀರಲ್ವಾ, ನಮ್ಮ ಖುಷಿಗೋಸ್ಕರ ನಾವೇನು ಮಾಡ್ಕೊತ ಇದ್ದೀರಿ? ನಮ್ಗೆ ಇಷ್ಟ ಬಂದು ತಿನ್ನೋಕ್ಕಾಗ್ತೈತಾ? ನಾವು ತಿನ್ನಿಲ್ಲ ಅಂದ್ರೆ ನಮ್ಮ ಮಕ್ಕಳು ತಿನ್ನಲಿಯಪ್ಪ ಅಂತ ತಗೊಂಡೋಗಿರ್ತಾರೆ ಅವ್ರ ತಂದೆ ತಾಯಿ. ತಗೊಂಡೋಗಿಕ್ಕೆ ಅವ್ರು ದೊಡ್ಡವರಾಗಿದ್ದಾದ್ಮೇಲೆ ತಂದೆ ತಾಯಿನ ಹೊಡೆದು ಮನೆಯಿಂದ ಈಚೆ ಹಾಕ್ತಾರೆ, ಇಲ್ಲ ತಗೊಂಡೋಗಿ ಒಂದು ಆಶ್ರಮಕ್ಕೆ ಬಿಡ್ತಾರೆ. ಈ ಪರಿಸ್ಥಿತಿ ಬರಬಾರ್ದು ಅಂದರೆ ಈ ವಯಸ್ಸಲ್ಲಿ ನಾವು ಅರ್ಥ ಮಾಡ್ಕೊಬೇಕು. ಈಗಲಿಂದನೇ ನಾವು ನಮಗೋಸ್ಕರ ಒಂದು ಸ್ವಲ್ಪ ಬದುಕೋದನ್ನ ಕಲಿಬೇಕು. ಕರೆಕ್ಟ್ ಅಲ್ವಾ? ಸತ್ಯನ ಸುಳ್ಳು? ಒಂದೊಂದ್ಸರಿ ಏನು ಅನ್ಸುತ್ತೆ ಗೊತ್ತಾ, ನಮಗೆ ಅಪ್ಪ ಅಮ್ಮ ಇದ್ದಾರೆ, ಸಂಬಂಧಿಕರಿದ್ದಾರೆ, ಸ್ನೇಹಿತರಿದ್ದಾರೆ. ನಮ್ಗೇನಾದರೂ ಬೇಕು ಅಂದರೆ ನಾವು ಕೇಳ್ತೀರಿ, ಈಸ್ಕೊಂಡು ತಿಂತೀರಿ. ಒಂದ್ಸತಿ ಯೋಚನೆ ಮಾಡಿ, ಈ ಆಶ್ರಮದಲ್ಲಿರುವಂತಹ ತಂದೆ ತಾಯಂದಿರು ಯಾರನ್ನ ಕೇಳಬೇಕು ಅಂತ ಯೋಚನೆ ಮಾಡಿ. ಅವ್ರ ಮಕ್ಕಳು ಒಂದು ದಿವಸ ಹೋಗಿ ಅವ್ರನ್ನ ಹೆಂಗಿದಾರಂತ ಕೂಡ ನೋಡಲ್ಲ. ಬಟ್ ಅಲ್ಲಿರುವಂತಹ ತಂದೆ ತಾಯಿದಿರು ಅವ್ರ ಆಸೆಗಳ್ನ, ಎಷ್ಟೋ ಜನಕ್ಕೆ ನಾನ್ ವೆಜ್ ತಿನ್ಬೇಕಂತ ಆಸೆ ಇರುತ್ತೆ. ಸೊ ಅದೇ ರೀತಿ ನೋಡಿ ನಮ್ಮ ಆಶ್ರಮದಲ್ಲಿ ನಾನ್ ವೆಜ್ ತಿನ್ಬೇಕಂತ ಹೇಳಿದ್ರು. ಸೊ ಆದ್ದರಿಂದ ನಾವು ಇವತ್ತು ಕಬಾಬ್ ಮಾಡ್ತಿದ್ದೀವಿ, ಲೆಗ್ ಪೀಸ್ ಕಬಾಬ್ನ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಸಾಧ್ಯ ಆದರೆ ನಿಮ್ಮ ಮನೆ ಹತ್ರ ಯಾವ ಆಶ್ರಮ ಐತೋ ಅಲ್ಲೋಗಿ ಅವ್ರ ಜೊತೆ 1-2 ನಿಮಿಷ ಮಾತಾಡಿ. ನಿಮ್ಮಿಂದ ಸಾಧ್ಯ ಆದರೆ ಒಂದು ಹೊಸ ಬಟ್ಟೆ ಆಗಿರ್ಬೋದು, ಅಥವಾ ಒಂದು ಅಕ್ಕಿ ಮೂಟೆ ಆಗಿರ್ಬೋದು, ಅಥವಾ ಹಾಲಾಗಿರ್ಬೋದು, ಈ ಥರ ಸಹಾಯ ಮಾಡಿ. ಖಂಡಿತ ನಿಮ್ಗೆಲ್ರಿಗೂ ಒಳ್ಳೆಯದಾಗುತ್ತೆ.